ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಇದ್ದ ಕನ್ನಡ ನಟಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸೋದಿಕ್ಕೆ ನಟಿ ಮುಂದಾಗಿದ್ದು ನಟಿಗೆ ಬಿಸಿ ಮುಟ್ಟಿಸಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ಕೆಜಿ ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ನಡೆಸ್ತಾ ಇದ್ದ ನಟಿ ದುಬೈನಿಂದ 15 ಕೆಜಿ ಚಿನ್ನವನ್ನ ಸಾಗಿಸಿ ಕನ್ನಡದ ಸ್ಟಾರ್ ನಟಿ ಸಿಕ್ಕಿಬಿದ್ದಿದ್ದಾರೆ. ಸುದೀಪ್ ಜೊತೆಗೆ ನಟನೆ ಮಾಡದಂತಹ ನಟಿ ರನ್ಯಾ ರಾವ್ ಕನ್ನಡದ ನಟಿ ಇದೀಗ ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಇದ್ದಾಗ ಸಿಕ್ಕಿಬಿದ್ದಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಒಂದಲ್ಲ ಎರಡಲ್ಲ ಅಕ್ರಮವಾಗಿ 15 ಕೆಜಿ ಚಿನ್ನವನ್ನ ಸಾಗಿಸಿ ಕನ್ನಡದ ಸ್ಟಾರ್ ನಟಿ ಸಿಕ್ಕಿಬಿದ್ದಿರೋದು. ಅಕ್ರಮವಾಗಿ ಚಿನ್ನ ಸಾಗಿಸುತ್ತಿದ್ದ ಕನ್ನಡ ನಟಿಗೆ ಹಾಗಾದ್ರೆ ಯಾರು ಆ ನಟಿ ಅಂದ್ರೆ ಸ್ಟಾರ್ ನಟರ ಜೊತೆಗೆ ಅಭಿನಯಿಸಿದಂತಹ ನಟಿನೇ ಈಗ ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣಿಗೆ ಬೆದ್ದಿರೋದು. ಸರಿಸುಮಾರು 15 ಕೆಜಿ ಚಿನ್ನವನ್ನ ಸಾಗಾಟ ಮಾಡೋದಕ್ಕೆ ಹೋಗಿ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಬಂಧನವಾಗಿದೆ. ರನ್ಯಾ ರಾವ್ ಮೇಲೆ ಅಕ್ರಮ ಚಿನ್ನ ಸಾಗಾಟದ ಆರೋಪ ಕೇಳಿ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದಡಿ ಅರೆಸ್ಟ್ ಆಗಿದ್ದಾರೆ ರನ್ಯಾ ರಾವ್. ರನ್ಯಾ ರಾವ್ ಮೇಲೆ ಅಕ್ರಮ ಚಿನ್ನ ಸಾಗಾಟದ ಆರೋಪ ಕೇಳಿ ಬಂದಿದ್ದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಬಂಧನವಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಬಂಧನವಾಗಿರೋದು ಯಾವಾಗ ಬಂಧನ ಆಯ್ತು, ಏನಿದ್ ಪ್ರಕರಣ ಅಂತ? ಅಕ್ರಮವಾಗಿ ಚಿನ್ನ ಸಾಗಿಸುವಂತ ನಟಿಗೆ ಬಿಗ್ ಶಾಕ್ ಸಿಕ್ಕಿರುತ್ತದೆ. ಯಾಕೆಂತಂದ್ರೆ ನಟಿ ರಮ್ಯಾ ರಾವ್ ಅಂತ ಮಾಣಿಕ್ಯ ಸಿನಿಮಾ ಮುಖಾಂತರ ಇಂಡಸ್ಟ್ರಿಗೆ ಬಂದಂತ ನಾಯಕಿ ಆಕೆ. ಅದಲ್ಲದೆ ಪಟಾಕಿ ಸಿನಿಮಾದಲ್ಲಿ ಗೋಡಸ್ಟರ್ಗೆ ಕೂಡ ನಾಯಕಿ ಆಗಿದ್ದು, ಒಂದಿಷ್ಟು ತಮಿಳ್ ಸಿನಿಮಾ ಕೂಡ ಮಾಡಿದ್ದು. ಅದಂತರ ಆಕೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಎಲ್ಲೋ ಆಕೆ ಬಣ್ಣದ ಲೋಕ ದೂರ ಆದ್ರು ಅಂತೆಲ್ಲ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದು ನಾವೆಲ್ಲ. ಅಫ್ಕೋರ್ಸ್ ಅದು ಆಗಿ ನಿಜ. ಯಾಕೆಂದ್ರೆ ಪವಿತ್ರ ಆದ್ಮೇಲೆ ಏನು 2 ಸಿನಿಮಾಗಳು ಆದ್ಮೇಲೆ ಮತ್ತೆ ಯಾವ ಕನ್ನಡ ಸಿನಿಮಾಗಳು ಕೂಡ ಆಕೆ ಕಾಣಿಸ್ಕೊಂಡಿಲ್ಲ. ಸೊ ಈಗ ಸುದ್ದಿ ಆಗಿರೋದು ಸುಮಾರು 6 ವರ್ಷದ ನಂತರ ಈಕೆ ಸುದ್ದಿ ಆಗ್ತಿರೋದು. ಈಗ ಅಕ್ರಮವಾಗಿ ಚಿನ್ನವನ್ನ ಸಾಗಿಸಿದಂತ ವಿಚಾರಕ್ಕೆ ಸುದ್ದಿ ಆಗಿದ್ದಾರೆ. ಯಾಕೆಂತಂದ್ರೆ ನಿನ್ನೆ ರಾತ್ರಿ ಆಕೆ ಈ ಒಂದು ವಿಚಾರಕ್ಕೆ ಕಸ್ಟಮ್ಸ್ ಅಧಿಕಾರಿಗಳು 15 ಕೆಜಿ ಚಿನ್ನವನ್ನ ಆಕೆ ವಶಪಡಿಸಿಕೊಂಡು ವಿಚಾರಣೆ ನಡೆಸ್ತಾ ಇರುವಂತದ್ದು. ಯಾಕೆಂದ್ರೆ ದುಬೈಯಿಂದ ಚಿನ್ನವನ್ನ ಇಷ್ಟೇ ತರಬೇಕು ಅಂತ ಇರುತ್ತೆ, ಕೆಜಿ ಗಟ್ಟಲೆ ತರುವಂತ ಇರೋದಿಲ್ಲ. ಹಾಗಾಗಿ ಅದನ್ನ ಅಕ್ರಮವಾಗಿ ಸಾಗಿಸ್ಬೇಕು. ಯಾಕೆಂದ್ರೆ ದುಬೈಲಿ ಚಿನ್ನ ಇಲ್ಲಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅಲ್ಲಿನ ಚಿನ್ನವನ್ನು ತಂದು ಇಲ್ಲಿ ಸಾಗಾಟ ಮಾಡೋದ್ ಕೆಲಸವನ್ನ ಮಾಡ್ತಿರ್ತಾರೆ ಒಂದಷ್ಟು ಜನ. ಸೊ ಅದನ್ನ ಗೊತ್ತಾಗ್ಬರುವಂತ ಹೇಗಾದ್ರೂ ಏನು ಅಕ್ರಮವಾಗಿ ಸಾಗಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಆದ್ರೆ ಈಗ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಆಕೆ ಈಗ ಕಸ್ಟಮ್ಸ್ ಅಧಿಕಾರಿಗಳಿಗೆ ಆಕೆ ಸಿಕ್ಕಾಕೊಂಡಿದ್ದಾರೆ. ಆಕೆ ಇನ್ ಮತ್ತೊಂದು ವಿಚಾರದಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಆಕೆ ADGP ರಾಮಚಂದ್ರ ಅವರ ಪುತ್ರಿನಲ್ಲಿ ಕೂಡ ಇಲ್ಲಿ ವಿಶೇಷವಂತದ್ದು. ಅಂದ್ರೆ ಆಕೆ ಕೂಡ ಪೊಲೀಸ್ ಅಧಿಕಾರಿಯ ಮಗಳು ಕೂಡ. ಸೊ ಈಗ ರನ್ಯಾ ರಾವ್ ಸಿಕ್ಕಾಕೊಂಡಿರೋದು. ಬಟ್ ಹೇಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಆಗ್ಬೇಕಿದೆ. ಯಾಕೆಂದ್ರೆ ಇವತ್ತು ಬೆಳಗಿನ ಜಾವ ಆಕೆ ಸಿಕ್ಕಾಕೊಂಡಿದ್ದಾರೆ. ಸೊ ಆ ವಶನೀಗ ಚಿನ್ನವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ, ಜೊತೆ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಬಟ್ ಒಂದು ಗಮನಿಸಬೇಕಾಗತ್ತೆ ಅಂದ್ರೆ ದುಬೈಯಿಂದ ಚಿನ್ನ ತರಬೇಕು ಸಿಗಾಕೊಂಡಿರುವಂತ ವಿಚಾರ ಇದು. ಸೊ ಹಾಗಾಗಿ ವಿಚಾರಣೆ ನಡೀತಾ ಇದ್ದು ಮುಂದಿನ ಹಂತದ ವಿಚಾರಣೆ ನಂತರ ಕಂಪ್ಲೀಟ್ ಮಾಹಿತಿ ಹೊರಬರಲಿದೆ. ಪವಿತ್ರ. ಎಸ್ ಯತೀಶ್, ಈಗ ದುಬೈನಿಂದ ಇಂತಿಷ್ಟೇ ಗೋಲ್ಡ್ ಅನ್ನ ತೆಗೆದುಕೊಂಡು ಬರಬೇಕು ಅನ್ನುವಂತಹ ರೂಲ್ಸ್ ತರೋದಾದ್ರೆ ಅನ್ನುವಂಥದ್ದು ಇರುತ್ತೆ. ಅದರಲ್ಲೂ ಈ ರೀತಿ ಸ್ಟಾರ್ ನಟ ನಟಿಯರಿಗೆ ಅದು ಗೊತ್ತಿಲ್ಲದ ವಿಚಾರಗಳೇನಲ್ಲ, ಜೊತೆಗೆ ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ ಈ ರೀತಿ ಸ್ಮಗ್ಲಿಂಗ್ ಅಲ್ಲಿ ಪಾಲ್ಗೊಳ್ಳಬಹುದು ಅನ್ನುವಂತಹ ಊಹೆ ಕೂಡ ಅವ್ರಿಗೆ ಇರಲ್ಲ. ಆದ್ರೂ ಕೂಡ ಇಂಥ ಬಂಡ ಧೈರ್ಯ ಮಾಡಿದ್ದಾರೆ ಅಂದ್ರೆ ಮೆಚ್ಚಲೇಬೇಕು ಅಂತ.
ಅಫ್ಕೋರ್ಸ್. ಯಾಕೆಂತಂದ್ರೆ ನಮ್ಗೆ ಅಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಕೂಡ ಗೊತ್ತಿರುತ್ತೆ ದುಬೈಯಿಂದ ಚಿನ್ನನ ಹಾಗೆ ತರ ಕಾಲ ಕಸ್ಟಮ್ಸ್ ಅಧಿಕಾರಿ ಹಿಡ್ದೇ ಹಿಡಿತಾರೆ. ಸಾಕಷ್ಟು ಬರೀ ಸುದ್ದಿ ಮಾಡ್ತೇವೆ, ನಾವೇ ಎಷ್ಟೊಂದು ಸುದ್ದಿ ಮಾಡಿದೀವಿ. ಏನೋ ಚಿನ್ನ ಅಲ್ಲಿ ಹಿಡ್ಕೊಂಡ್ ಬಂದಂತೆ, ಇಲ್ಲಿ ಬಿಸ್ಕೆಟ್ ತಂಗಿದಂತೆ, ಅದಂತೆ ಇದಂತೆ ಸುದ್ದಿ ಆಗ್ತಾನೆ ಇರುತ್ತೆ. ಕಸ್ಟಮ್ಸ್ ಅಧಿಕಾರಿಗಳು ಹಿಡಿತಾರೆ ಗೊತ್ತಿದಿರುತ್ತೆ. ಜೊತೆಗೆ ಈಕೆ ಪೊಲೀಸ್ ಅಧಿಕಾರಿ ಮಗಳು ಕೂಡ ಅಲ್ಲಿ ಗಮನಿಸಬೇಕಂತ ವಿಚಾರ. ADGP ಅವರ ಮಗಳು ರಮ್ಯಾ. ಸೊ ತಂದೆ ಈ ತರ ಎಷ್ಟು ಕೇಸ್ ನೋಡಿರ್ತಾನೆ ಗೊತ್ತಿರೋ ವಿಚಾರ. ಈಗಿದ್ದು ಕೂಡ ಆಕೆ ಧೈರ್ಯವನ್ನು ಮಾಡಿದ್ದಾರೆ, ಹೇಗಾದ್ರೂ ತೆಗೆದುಕೊಂಡು ಹೋಗ್ಬೋದು ಅಂತ ಧೈರ್ಯದಲ್ಲಿ ತಂದಿರ್ಬೋದು. ಯಾಕೆಂದ್ರೆ ನಾನು ಹೇಳ್ದಂಗೆ ಅಲ್ಲಿಗೂ ಚಿನ್ನ ಇಲ್ಲೂ ಚಿನ್ನ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ರೇಟ್ ವೈಸ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ತುಂಬಾ ಅಂತಲ್ಲ, ಬೈ ಚಾನ್ಸ್ ಏನಾದ್ರು ಕಷ್ಟ ಅಂದ್ರೆ ಚಿನ್ನ ತರ್ತೀನಿ ಅಂತ ಅಂದಾಗ ಅದಕ್ಕೆ ಏನು ಏನಾದ್ರು ಇತ್ತಂದಾಗ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ವಿಚಾರಗಳು ಕುರಿತಂತೆ ಬಾರಿ ಅಂದ್ರೆ ಸುದ್ದಿ ಆಗ್ತಾ ಹೋಗುತ್ತೆ. ಅಂದ್ರೆ ತರೋದಕ್ಕೆ ಸಾಧ್ಯ ಆಗಲ್ಲ, ಕಸ್ಟಮ್ಸ್ ಅಧಿಕಾರಿಗಳು ಹಿಡ್ದೇ ಇಡ್ತಾರೆ ಗೊತ್ತಿರೋ ವಿಷಯ. ಸೊ ನೀವು ಚಿನ್ನ ತರ್ತೀವಿ ಅಂತ ಅಂದಾಗ ಬಿಲ್ ತರಬೇಕಾದ್ರೆ, ಬಿಲ್ ಜೊತೆಗೆ ಏನೋ ಟ್ಯಾಕ್ಸ್ ಕಟ್ಟಬೇಕಾದ್ರೆ, ಆ ಟ್ಯಾಕ್ಸ್ ಕಟ್ಟೋದು ಅಂತ ಬಂದಾಗ ಅದೇ ಚಿನ್ನ ಇಲ್ಲಿ ತೆಗೆದುಕೊಳ್ಬೋದು ಪವಿತ್ರ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ತರ ತರೋದಕ್ಕೆ ಅವರು ಏನು ವ್ಯವಸ್ಥೆ ಮಾಡ್ಕೊಂತಾ ಹೋಗ್ತಾರೆ ಪವಿತ್ರ. ಸೊ ಇಲ್ಲಿ ಈಕೆ ಕೂಡ ಹಾಗೆ ಮಾಡಿ ಹೊರ್ತದ್ದು. ಅಂದ್ರೆ ಆಕೆ ಗೊತ್ತಿಲ್ಲ ವಿಚಾರನೆಲ್ಲ. ಸಾಮಾನ್ಯವಾಗಿ ಪ್ರತಿಯೊಬ್ರು ನಾನು ಹೇಳ್ದಂಗೆ ಸಾಮಾನ್ಯ ಜನಕ್ಕೂ ಕೂಡ ಈ ವಿಚಾರ ಗೊತ್ತಿರುತ್ತೆ. ಆಗಿದ್ದು ರಮ್ಯಾ ಈ ವಿಚಾರದಲ್ಲಿ ಎಡವಟ್ ಮಾಡ್ಕೊಂಡಿತ್ತು ಅನ್ಬೋದು. ಬಟ್ ಯಾಕತ್ರ ಮಾಡ್ಕೊಂಡ್ರು ಅನ್ನೋದು ಕೂಡ ಇದ್ದೇ ಇರುತ್ತೆ. ಅಂದ್ರೆ ಕಸ್ಟಮ್ಸ್ ಅಧಿಕಾರಿ ಹಿಡಿದೇ ಹಿಡಿತಾರೆ, ಚಿನ್ನ ತೆಗೆದುಕೊಳ್ಳೋದು ಒಂದು ಅಕ್ರಮ ಚಿನ್ನ ಸಾಗಿಸೋದು ತಪ್ಪು, ಇದರಿಂದ ಶಿಕ್ಷೆ ಆಗುತ್ತೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಇದೆ, ಏನು ಬಿಗ್ ಬ್ಯಾಕ್ಗ್ರೌಂಡ್ ಇರುವಂತ ಫ್ಯಾಮಿಲಿ ಅಂತ ಹುಡುಗಿ, ಅಂದ್ರೆ ಪೊಲೀಸ್ ಅಧಿಕಾರಿ ಇರುವಂತ ಅಧಿಕಾರಿ ಮೇಲೆ ಹುಟ್ಟಿರುವಂತ ಹುಡುಗಿ. ಸೊ ಇಷ್ಟಾಗಿದ್ದು ಕೂಡ ಯಾಕೆ ಈ ತರ ತಪ್ಪು ಮಾಡಿದ ಅನ್ನೋದು ಕೂಡ ಒಂದು ಪ್ರಶ್ನೆ ಕಾಡ್ತಿರುತ್ತೆ. ಅಥವಾ ಈಕೆ ಸಿಕ್ಕಾಕೊಂಡ್ಲಾ ಅಥವಾ ಏನಾದ್ರು ಬೇರೆ ತರ ಆಗಿದೆಯಾ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಸೊ ವಿಚಾರಣೆ ನಡೀತಾ ಇರುವಂತದ್ದು. ಹೇಳ್ದಂಗೆ ರಮ್ಯಾ ಸಾಕಷ್ಟು ವರ್ಷಗಳಿಂದ ಕಾಣೆಯಾಗಿರುವಂತದ್ದು ಪವಿತ್ರ. ಏಕೆಂದ್ರೆ ಏನು ಸಿನಿಮಾ ಆದ ಮೇಲೆ ಗಣೇಶ್ ಅವ್ರ ಜೊತೆಗೆ, ಗೋಳಸ್ಟ ಗಣೇಶ್ ಜೊತೆಗೆ ಪಟಾಕಿ ಸಿಂದ ನಟಿಸಿದ ಮೇಲೆ ಯಾವುದೇ ಕನ್ನಡ ಸಿನಿಮಾ ಕೂಡ ನಟಿಸಿಲ್ಲ. ಅದಾದ ನಂತರ ತಮಿಳಿನ ವಾಘ ಸಿನಿಮಾದಲ್ಲಿ ಆದ್ರೂ ಕೂಡ ನಟಿಸಿದ್ರು ಕೂಡ ಆಕೆಯ ಮತ್ತೆ ಅವ್ರ ಸಿನಿಮಾ ಹಿಟ್ ಆಗ್ಲಿಲ್ಲ. ಸೊ ಮಾಣಿಕ್ಯ ಆಕೆಗೊಂದು ಬಿಗ್ ಪ್ಲೇಸ್ಮೆಂಟ್ ತರುತ್ತೆ, ಪಟಾಕಿ ಕೂಡ ಆಕೆಗೊಂದು ಸ್ಟಾರ್ಡಮ್ ಕೊಡುತ್ತೆ ಅನ್ನೋ ನಂಬಿಕೆ ಇದ್ದಿತ್ತು. ಆದ್ರೆ ಆ ಎರಡು ಸಿನಿಮಾ ಗೆದ್ದರೂ ಕೂಡ ಆಕೆಗೆ ಯಾವುದೇ ರೀತಿಯಾದಂತ ಒಂದು ಏನು ಸ್ಟ್ರಾಂಗ್ ಆದಂತ ಪಿಲ್ಲರ್ ಆಗಿ ನಿಂತ್ಕೊಂಡಿಲ್ಲ ಅನ್ನೋದು ಕೂಡ ಸತ್ಯ. ಸೊ ಇದೆಲ್ಲ ಇರ್ಬೇಕಾದ್ರೆ ಇದೀಗ ಆಕೆ ಚಿನ್ನದ ವಿಚಾರಣೆ ಸುದ್ದಿ ಆಗ್ತಿರೋದು. ಅಂದ್ರೆ ಈಗಾಗಲೇ ಸುಮಾರು 15 kg ಚಿನ್ನವನ್ನ ಅಕ್ರಮ ಸಾಗಾಟ ಆರೋಪದಲ್ಲಿ ಈಗ ಆಕೆಯನ್ನ ಅಧಿಕಾರಿಗಳು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಈಗ ಸದ್ಯಕ್ಕೆ ಏನು ಚಿನ್ನದ ಸಮೇತ ವಶಕ್ಕೆ ಸಿಕ್ಕಿರೋದು ಸಾಕಷ್ಟು ಸಂಕಷ್ಟಕ್ಕೆ ಕಾರಣವಾಗುತ್ತೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಹಾಗಾಗಿ ಏನಾಗ್ಬೋದು, ಆಕೆಗೆ ಎಷ್ಟು ದಿನ ಶಿಕ್ಷೆ ಇದಾಗ್ಬೋದು. ಯಾಕೆಂದ್ರೆ ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತರುವಂಗಿಲ್ಲ, ತಂದಂತ ಆರೋಪಿ ಇರೋದ್ರಿಂದ ಶಿಕ್ಷೆ ಏನಾಗ್ಬೋದು ಅಥವಾ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅನ್ನೋದು ಏನು ಗಮನಿಸಬೇಕಾಗುತ್ತೆ ಪವಿತ್ರ.